ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ನಾನು ಇದೊಂದು ಡೈಲಿ ಬ್ಲಾಗ್ ಆಗಿದೆ. ಈ ಡೈಲಿ ಬ್ಲಾಗಲ್ಲಿ ನನಗೆ ಸ್ವಲ್ಪ ಕೆಲವು ಅನಿಸಿಕೆಗಳಿದ್ದಾವೆ, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಅನಿಸಿಕೆಗಳು ನಾನು ಅಂದ್ಕೊಂಡಿರೋದು ತಪ್ಪು ಅಂತೀರಾ ಇಲ್ಲ ಸರಿ ಅಂತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡಿ, ಇಲ್ಲಿ ನಾನು ಗಿಣ್ಣು ಮಾಡೋಕ್ಕೆ ಅಂತ ಬೆಲ್ಲ ಮತ್ತು ಏಲಕ್ಕಿ ಕಾಯಿ ಹಾಗೆ ಗಿಣ್ಣು ಹಾಲನ್ನ ತೊಗೊಂಡಿದ್ದೀನಿ. ಮತ್ತು ಈ ಗಿಣ್ಣು ಹಾಲಿಗೆ ನಾನು 1 ಲೀಟ್ರಷ್ಟು ಮೇಲ್ ಹಾಲು ತೊಗೊಂಡಿದ್ದೀನಿ. ಮೇಲ್ ಹಾಲು ಅಂದರೆ ಈ ಪ್ಯಾಕೆಟ್ ಹಾಲು ಅಂತ ಹೇಳ್ತೀವಲ್ಲ, ಆ ಥರ ಹಾಲು ನಾನಿಲ್ಲೇ ಬಳಸ್ಕೊತೀವಿ ಹಾಲನ್ನ. ಹಾಗಾಗಿ ಅವ್ರ ಹತ್ರನೇ ಹಾಲನ್ನ ಇಷ್ಟು 1 ಲೀಟ್ರಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಮತ್ತು ಗಿಣ್ಣು ಹಾಲು ಎಲ್ಲನೂ ಜಜ್ಜಾಕ್ಬಿಟ್ಟು ಗಿಣ್ಣು ಮಾಡೋಕ್ಕೆ ಇಡ್ತೀನಿ. ಇಷ್ಟು ನೋಡಿ ಈ ಗಿಣ್ಣು ಮಾಡೋ ಅಂಥ ಪ್ರೋಸೆಸ್ಸು. ನನಗೆ ಇದೇನು ಅನ್ನಿಸ್ತಪ್ಪ ಅಂದರೆ, ಈ ಗಿಣ್ಣು ಮಾಡೋದನ್ನು ನಾವು ಹುಡ್ತಾನೆ ಕಲ್ತಿರಲ್ಲ. ಕೆಲವೊಮ್ಮೆ ನೋಡಿ, ನಮ್ಮ ಅಜ್ಜಿ ತಾತಂದಿರ ಹತ್ರ ನಮ್ಮ ಅಪ್ಪ ಅಮ್ಮ ಕಲ್ತಿರ್ತಾರೆ ಮತ್ತು ಅವರಿಂದ ನಾವು ಕಲ್ತ್ಕೊಂಡಿರ್ತೀವಿ. ಇದು ಒಂದು ದೊಡ್ಡ ವಿಚಾರ ಏನಲ್ಲ, ಎಲ್ರಿಗೂ ಗೊತ್ತಿರೋ ಅಂತಹ ವಿಚಾರನೇ. ಕೆಲವೊಬ್ಬರು ಏನು ಅನ್ಕೋತಾರೆ ಅಂದರೆ, ನಮ್ಮ ಮಕ್ಕಳಿಗೆ ಕಾಫಿ ಟೀನೂ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಟೀ ಹೇಗೆ ಮಾಡೋದು ಅನ್ನೋದೇ ಬರಲ್ಲ, ಕಾಫಿ ಮಾಡೋದು ಹೇಗೆ ಅಂತಲೇ ಬರಲ್ಲ, ಅಡುಗೆ ಮಾಡೋಕ್ಕಂತೂ ಇನ್ನೂ ಬರಲ್ಲ, ಎಲ್ಲ ಅವ್ರವ್ರ ಗಂಡದಿರು ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇದೆಲ್ಲ ನನಗನ್ಸಿದ ಪ್ರಕಾರ ಈ ಅಡುಗೆ ಮಾಡೋ ಪ್ರೋಸೆಸ್ಸು ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ, ಗಂಡು ಮಕ್ಕಳು ಸಹ ಮಾಡ್ಬೋದು. ಆದರೆ ಈ ಥರ ಎಲ್ಲ ನಮ್ಮ ಮಕ್ಳಿಗೆ ಅದೇ ಬರಲ್ಲ ಇದೇ ಬರಲ್ಲ ಅಂತ ಹೇಳೋದು ಯಾವುದು ಸರಿ ಅಂತ ನನಗೆ ಅನಿಸೋದಿಲ್ಲ. ಇದು ನನ್ನ ಬೇರೆಯವ್ರಿಗೆ ಯಾರಿಗೂ ಹೇಳ್ತಾ ಇರೋ ಅಂಥ ವಿಚಾರಗಳೇನಲ್ಲ, ಇದು ನನ್ನ ಅಭಿಪ್ರಾಯ. ಯಾಕಂದರೆ ಇದು ಕೆಲವೊಂದು ಸರಿ ನಾನು ಕೇಳ್ಕೊಂಡಿರ್ತೀನಲ್ವ, ಹಾಗಾಗಿ ಇದನ್ನೆಲ್ಲ ನಮಗೆ ನಾವು ಎಲ್ಲರೂ ಓದ್ಕೊಂಬಂದಿರೋದೇನೆ. ಎಲ್ಲರೂ ಅಪ್ಪ ಅಮ್ಮನ ಹತ್ರ ಇದ್ದಾಗ ಯಾರೂ ಅಷ್ಟು ಕೆಲಸ ಮಾಡಿಸಿರಲ್ಲ ಹೆಣ್ಮಕ್ಳಿಗೆ. ನೆಕ್ಸ್ಟ್ ಅವ್ರ ಮದುವೆ ಆಗೋದ್ಮೇಲೆ ನಾವು ಮಾಡ್ತೀವಿ, ನಾವು ಮಾಡಿ ನಮ್ಮ ಗಂಡ ಮಕ್ಕಳಿಗೆ ಏನೋ ಒಂದು ಅಡುಗೆನ ಖುಷಿ ಪಡಿಸ್ತೀವಿ ಅನ್ನೋ ವಿಚಾರಕ್ಕೆ ನಾವು ಮಾಡಲೇಬೇಕು ಅನ್ನೋ ಇಂಟೆನ್ಷನ್ನು ಇಟ್ಕೊಂಡ್ರೆ ಅಡುಗೆನ ಹೇಗೆ ಬೇಕಾದ್ರೂ ಮಾಡಿ ಹಾಕ್ಬೋದು. ಈ ಸೋಂಬೇರಿತನ ಅನ್ನೋದಿರುತ್ತಲ್ಲ, ಅದರಲ್ಲೂ ತುಂಬ ನಮಗೆ ಮಾಡೋಕ್ಕೆ ಬರಲ್ಲ ಅನ್ನೋ ಸ್ಕೋಪ್ ಬೇರೆ ತೋರಿಸ್ಕೋಬೇಕಲ್ಲ, ಅಂಥವರು ಯಾರೂ ಪ್ರಯತ್ನ ಪಡೋಕ್ಕೆ ಹೋಗಲ್ಲ. ನೋಡಿ, ಗಿಣ್ಣು ರೆಡಿ ಆದಮೇಲೆ, ಸಾರಿ ಫ್ರೆಂಡ್ಸ್, ನಾನು ಅದನ್ನು ಒಂದು ಸ್ಮಾಲ್ ವಿಡಿಯೋ ಮಾಡೋದು ಮರೆತ್ಕೊಬಿಟ್ಟಿದೆ. ಈ ಫೈನಲಾಗಿ ಇಷ್ಟು ಉಳ್ಕೊಂಡಿತ್ತು ನೋಡಿ, ಈ ಥರ ಗಿಣ್ಣು ಬಂದಿತ್ತು, ಸಖತ್ತಾಗೆ ಬಂದಿತ್ತು ಗಿಣ್ಣು. ಇದೇನು ನಾನು ಹುಡ್ತಾಗಿಂದನೇ ಏನೂ ಕಲ್ತಿಲ್ಲ. ನೆಕ್ಸ್ಟ್ ಬರ್ತಾನೆ ನಾವು ಮಾಡೋದಕ್ಕೆ ಫಸ್ಟ್ ಟೈಮ್ ತಪ್ಪಾಗುತ್ತೆ, ಸೆಕೆಂಡ್ ಟೈಮ್ ಸರಿ ಹೋಗುತ್ತೆ. ನಾನು ಇದೊಂದು ಗಿಣ್ಣು ವಿಚಾರ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ನೆಕ್ಸ್ಟ್ ನೋಡ್ತಾ ಹೋಗಿ. ಹಾಗೆಯೇ ಈ ಗಿಣ್ಣು ಮಾಡೋ ಮಧ್ಯದಲ್ಲೂ ನನ್ನ ಮಗಳು ಬಿದ್ದುಬಿಟ್ಟು ಬಂದ್ಬಿಟ್ಲು. ಹಾಗಾಗಿ ಅಂದರೆ ಸ್ಟೇರ್ ಕೇಸ್ ಹತ್ರ ಅವಳಿಗೆ ಒಂದು ಸ್ವಲ್ಪ ತಣ್ಣೀರು ಬಟ್ಟೆ ಹಾಕಿ ಕೂರಿಸಿಟ್ಟಿದ್ದೆ. ಇನ್ನು ಸ್ವಲ್ಪ ನಾಳೆ ಶುಕ್ರವಾರ ಅಂತೇಳಿ ಹೂವು ಸಹ ಅಲ್ಲೇ ಇಟ್ಟಿದ್ದೆ, ಕಟ್ಕೊಂಡು ಮುಟ್ಕೊಳಕ್ಕಾಗುತ್ತೆ ಅಂತ ಹೇಳಿ. ಇನ್ನೊಂದು ಕಡೆ ನೋಡಿ, ಇಲ್ಲಿ ನಾನು ದೋಸೆಗೆ ಅಂತ ರುಬ್ಬಿಟ್ಟಿದ್ದೆ. ಆ ದೋಸೆ ರುಬ್ಬುವಾಗ ಉದ್ದಿನ ಕಾಳಂತೂ ರುಬ್ಬಲೇಬೇಕಲ್ವ, ಹಾಗಾಗಿ ನಾನು ಆ ಉದ್ದಿನ ಕಾಳಲ್ಲಿ ಮಕ್ಕಳಿಗೆ ಹೆಲ್ತಿಯಾಗಿ ನಾನು ಸಪ್ರೇಟ್ ನಾನು ಉದ್ದಿನ ಬೋಂಡಾಗೆ ನುಣ್ಸೋದು ಬೇಡ ಅಂತ ಹೇಳಿ, ಈ ಉದ್ದಿನ ಬೋಂಡಾಗೆ ನನಗೆ ಹೇಗೆ ಬರುತ್ತೋ ಹಾಗೆ ಮಕ್ಕಳಿಗೆ ಫ್ರೆಶ್ ಆಗಿ, ತುಂಬ ಹೊರಗಡೆ ತಂದರೆ ತುಂಬ ಆಯಿಲಲ್ಲಿ ಕರೆದಿರ್ತಾರೆ ಅಂತ ಹೇಳಿ ನೋಡಿ, ಈ ಥರ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಹಾಗೆಯೇ ಪೆಪ್ಪರು, ಉಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ, ಇದು ಏನೇನು
ಹಾಕಬೇಕು ಉದ್ದಿನ ಬೋಂಡಂಗೆ. ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಅವ್ರಿಗೆ ಉದ್ದಿನ ಬೋಂಡನೂ ಕರ್ಕೊಟ್ಟಿದ್ದೀನಿ. ಇದೂ ಸಹ ನಮಗೆ ಯಾರೋ ನಮ್ಮ ಅಪ್ಪ ಅಮ್ಮಂದಿರು ಯಾರೂ ಹೇಳ್ಕೊಟ್ಟಿರಲ್ಲ, ನಮ್ಮ ಮಕ್ಕಳಿಗೆ ನಾವು ಮಾಡಬೇಕು ಅನ್ನೋ ಖುಷಿಯಿಂದ ನಾವು ಮಾಡಿಕೊಟ್ಟಿರ್ತೀವಿ. ಇದನ್ನು ಅಯ್ಯೋ ನಿನ್ನಷ್ಟು ಕೆಲಸ ಮಾಡಲ್ಲ ನಮ್ಮ ಮಕ್ಕಳು ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು ಅಭಿಪ್ರಾಯ ಫ್ರೆಂಡ್ಸ್. ಎಲ್ಲರೂ ಮಾಡೋಕ್ಕೆ ಬಂದೇ ಬರುತ್ತೆ. ಅದರಲ್ಲಿ ಸ್ವಲ್ಪ ಡಿಗ್ನಿಟಿ ತೊಗೊಳ್ಳೋದು ಜಾಸ್ತಿ ಆಗುತ್ತೆ. ಅದ್ರ ಬದಲು ನಾವು ಲೈಫ್ ಥರನೇ ನೋಡ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ನೆಕ್ಸ್ಟು ನೋಡಿ, ಸಿಂಕಲ್ಲಿ ಒಂದಷ್ಟು ಪಾತ್ರೆಗಳು ಬಿದ್ದಿದ್ದಾವೆ. ಇದನ್ನು ತೊಳೆದ್ರೆ ಇದರಲ್ಲೂ ಸಹ ಕೆಲವೊಂದು ಸೋಂಬೇರಿತನ ಇರೋಂಥ ಹೆಂಗಸ್ರುಗಳು ಸಹ ಇರ್ತಾರೆ. ಹೆಂಗಸರು ಅನ್ನೋದಕ್ಕಿಂತ ಅವರು ಮುದ್ದು ಮಾಡಿ ಜಾಸ್ತಿ ಮಾಡಿರೋಂತಹ ಅಮ್ಮಂದಿರು ಜಾಸ್ತಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಅಮ್ಮಂದಿರಿಗೂ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಅಮ್ಮಂದಿರು ಈ ಥರ ಇರ್ತಾರೆ. ಅಯ್ಯೋ ನೀನು ಪಾತ್ರೆ ತೊಳೆದ್ರೆ ಕೈಯೆಲ್ಲ ರ್ಯಾಷಸ್ ಆಯ್ತವೆ ಕಣಪ್ಪ, ನೀನು ತೊಳಿಬೇಡ ಹಾಗೆ ಹೀಗೆ ಅಂತ ಹೇಳಿ. ಇದೂ ಅಷ್ಟೇ ಫ್ರೆಂಡ್ಸ್, ಯಾರೋ ಅಪ್ಪ ಅಮ್ಮನ ಹತ್ರ ಇದ್ದಾಗ ಪಾತ್ರೆನೂ ತೊಳೆಸಿರಲ್ಲ, ಏನೂ ತೊಳೆಸಿರಲ್ಲ. ನೆಕ್ಸ್ಟು ನಾವು ಮದುವೆ ಬಂದಮೇಲಿಂದ ಈ ಪಾತ್ರೆ ತೊಳೆಯೋ ಕೆಲಸನೂ ಸಹ ನಮ್ಮದಾಗಿರುತ್ತೆ. ಇದರಲ್ಲೂ ಕೆಲವೊಬ್ಬರು ಅಯ್ಯೋ ಪಾತ್ರೆ ತೊಳಿಬೇಕಲ್ಲ ಅನ್ನೋ ಸೋಂಬೇರಿತನದಿಂದ ಕೆಲವೊಂದು ಸರಿ ಬಾಳೆದೆಲೆಯಲ್ಲಿ ಊಟ ಮತ್ತು ಈ ಪೇಪರ್ ಊಟ ಈ ಅದು ಇದು ಈ ಸೋಂಬೇರಿತನ ಹೆಚ್ಚಾದಷ್ಟು ಮನುಷ್ಯಂಗೆ ತುಂಬ ಕಾಯಿಲೆಗಳು ಜಾಸ್ತಿ ಇರ್ತವೆ. ಮಕ್ಕಳು ಬಂದ ತಕ್ಷಣ ಈ ಥರ ಅವ್ರ ವಾಟ್ರ್ ಬಾಟ್ಲು ಮತ್ತು ಬಾಕ್ಸ್ಗಳನ್ನೆಲ್ಲ ತೊಳೆದು ಇಟ್ಬಿಟ್ರೆ ಅವರ ಲಂಚ್ ಬಾಕ್ಸು ಮತ್ತು ಕ್ಯಾನಲ್ಲಿರೋಂಥ ಬ್ಯಾಕ್ಟೀರಿಯಾಗಳನ್ನ ಇಮಿಡಿಯೇಟಾಗಿ ಕಿಲ್ ಮಾಡ್ಬೋದು. ಇದೆಲ್ರಿಗೂ ಗೊತ್ತಿರೋ ವಿಚಾರಗಳನ್ನೇ. ಕೆಲವೊಂದು ಸರಿ ಮಕ್ಕಳನ್ನೇ ತೊಳ್ಕಪ್ಪ ಅಂತಲೇ ಹೇಳಿ ಸೋಂಬೇರಿ ಅಮ್ಮಂದಿರು ಬಿಟ್ಬಿಡ್ತಾರೆ. ಯಾಕಂದರೆ ನಾವು ಚಿಕ್ಕದ್ರಿಂದನೂ ನಾನು ನಮ್ಮ ಅಪ್ಪ ಅಮ್ಮ ಕೆಲಸನೇ ಮಾಡಿಸಿಲ್ಲ, ನಾನು ಹೇಗೆ ಇಲ್ಲಿ ಬಂದು ಕೆಲಸ ಮಾಡಲಿ ಅನ್ನೋ ದಿಮಾಕು ಅಂತಲೇ ಹೇಳ್ಬೋದು. ಇದೆಲ್ಲ ನಮ್ಮದು ಜವಾಬ್ದಾರಿ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟು ಬಿಟ್ಟರೆ ಇನ್ನೇನೂ ಆಗಿರಲ್ಲ. ಯಾಕಂದರೆ ನಮ್ಮ ಮಕ್ಕಳು ನಾವೇ ನೀಟಾಗಿ ಇವಾಗಿಂದನೇ ಹೇಳ್ಕೊಟ್ಟು ಬೆಳೆಸಿದ್ರೆ ಅವರು ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟು ಬೆಳೆಸ್ತಾರೆ ಅಲ್ವಾ. ಇಷ್ಟೊತ್ತು ಪಾತ್ರೆ ತೊಳೆದಿದ್ದ ಕೆಲಸ ಮುಗೀತು. ಇವಾಗ ನೆಕ್ಸ್ಟು ಬೆಳಗ್ಗೆಯಿಂದ ತೊಳೆದಿದ್ದಂಥ ಬಟ್ಟೆಗಳನ್ನೆಲ್ಲ ಮಡಚೋ ಕೆಲಸ ಸ್ಟಾರ್ಟು. ಈ ಬಟ್ಟೆ ಎಲ್ಲನೂ ಮಡಚಾದ್ಮೇಲೆ ಅದರಲ್ಲೂ ಕೆಲವರು ಹೆಂಗಸರು ಸೋಂಬೇರಿತನಗಳನ್ನ ತೋರಿಸ್ತಾರೆ. ಅಯ್ಯೋ ಹೇಗೇಗೋ ಮಡಚೋದು, ನೀಟಾಗಿ ಮಡಚಲ್ಲ, ಮತ್ತು ವಾರ್ಡ್ರೋಬಲ್ಲೆಲ್ಲ ಹೇಗೇಗೋ ಹರಿಕೊಂಡಿರೋದು. ಇದೆಲ್ಲ ಕೇಳಿದ್ರೆ ಅಯ್ಯೋ ನಮ್ಮ ಮಕ್ಕಳು ಅದನ್ನು ಮಾಡ್ತಿರ್ಲಿಲ್ಲ ನಮ್ಮ ಮನೇಲಿದ್ದಾಗ ಅಂತ ಹೇಳ್ತಾರೆ. ಎಲ್ಲದೂ ಅಷ್ಟೇ, ಅದನ್ನು ಮಾಡ್ತಿರ್ಲಿಲ್ಲ, ಇದನ್ನು ಮಾಡ್ತಿರ್ಲಿಲ್ಲ, ಅದನ್ನು ಮಾಡೋಕ್ಕೆ ಬರಲ್ಲ, ಇದನ್ನು ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಅಮ್ಮಂದಿರೇ ಅರ್ಧ ಸೋಂಬೇರಿಗಳ್ತನ ಮಾಡಿಬಿಡ್ತಾರೆ ಹೆಣ್ಮಕ್ಳನ್ನ. ಈ ಹುಡ್ತಾನೆ ಯಾರು ತಾನೇ ಹೇಳಿ ಕಲ್ತ್ಕೊಂಬಂದಿರ್ತಾರೆ? ಯಾರೂ ಕಲ್ತಿರಲ್ಲ. ಬೆಳೀತಾ ಹೋಗ್ತಾ ನಮ್ಮ ಅಮ್ಮಂದಿರು ಹೇಳ್ಕೊಡ್ತಾ ಇರ್ತಾರೆ. ಅದನ್ನು ನಾವು ಕಲಿತಾ ಹೋಗ್ತೀವಿ. ಕೆಲವೊಂದು ಸರಿ ಸೋಂಬೇರಿತನ ಅನ್ನೋದಿರೋದು ನಮಗೆ ಅದನ್ನು ಮಾಡೋಕ್ಕೆ ಬರಲ್ಲ, ಇದನ್ನು ಮಾಡೋಕ್ಕೆ ಬರಲ್ಲ ಅಂತ ಹೇಳಿಸ್ಬಿಡುತ್ತೆ ಅಷ್ಟೇ ಹೊರತು ಮಾಡೋಕ್ಕೆ ಬರ್ದೇ ಏನೂ ಅಲ್ಲ. ನೋಡಿ, ದೋಸೆಗೆ ಬಿಟ್ಟಿರೋಂತಹ ಅಂದರೆ ಉದ್ದಿನ ಬೋಂಡಗೆ ಈಗ ಸ್ವಲ್ಪ ಟೈಮ್ ಆಗಿದೆ. ಯಾಕಂದರೆ ಹೊರಗಡೆ ಹೋಗಿರೋರೆಲ್ಲ ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿ ಬೋಂಡ ಕರ್ಕೊಟ್ರೆ ಆವಾಗ ತಾನೇ ನಾವು ಹೆಣ್ಮಕ್ಳು ಒಂಥರ ಖುಷಿ ಪಡೋದು. ಯಾಕಂದರೆ ಮನೇಲಿ ನಾವು ಯಾವಾಗ ಬೇಕಾದ್ರೂ ಬಿಸಿ ಬಿಸಿ ಊಟನ ತಿಂತೀವಿ. ಹೊರಗಡೆಯಿಂದ ಬಂದ ತಕ್ಷಣ ಗಂಡಸರು ಮತ್ತು ಮಕ್ಕಳುಗಳಿಗೆ ಈ ಥರ ಬಿಸಿ ಬಿಸಿಯಾಗಿ ಏನಾರು ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ. ಈ ಸಂಜೆ ಸ್ನ್ಯಾಕ್ಸ್ಗೆ ಈ ಉದ್ದಿನ ಬೋಂಡ ಜೊತೆಗೆ ಟೀ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೇಳಿದ್ರು. ಹಾಗಾಗಿ ಒಂದು ಕಡೆ ಟೀನೂ ಇಟ್ಬಿಟ್ಟು ಇನ್ನೊಂದು ಕಡೆ ಈ ಉದ್ದಿನ ಬೋಂಡನೂ ಕರಿತಾ ನನಗೆ ಅನ್ನಿಸ್ತು, ಕೆಲವೊಂದು ಹೆಣ್ಮಕ್ಳು ನನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳ್ತಾರೆ. ಪ್ರಯತ್ನನೇ ಮಾಡಲ್ಲ ಫ್ರೆಂಡ್ಸ್. ಪ್ರಯತ್ನ ಮಾಡದೆ ನನಗೆ ಬರೋದೇ ಇಲ್ಲ ಅಂತ ಅನ್ನೋದ್ರಲ್ಲಿ ಯಾವ ನ್ಯಾಯ ಇರುತ್ತೆ ನೀವೇ ಹೇಳಿ. ಬರ್ದನೇ ಇರೋಂತಹ ವಿದ್ಯೆ ಏನಲ್ಲ, ಯಾರ್ಯಾರೋ ಏನೇನೋ ಕಂಡುಹಿಡ್ದವ್ರೆ. ಅದರಲ್ಲಿ ನಮಗೆ ಕೆಲವೊಂದು ಐಟಮ್ಸ್ಗಳನ್ನ ಅಂದರೆ ಮಕ್ಕಳು ಖುಷಿ ಪಡೋಂತಹ ಈ ಸ್ನ್ಯಾಕ್ಸ್ಗಳನ್ನ ಮಾಡೋಕ್ಕೆ ಬರ್ದೇ ಏನಿಲ್ಲ ಅಲ್ವಾ. ಯೋಚಿಸಿ ಹೇಗಿರುತ್ತೆ ನಾನು ಹೇಳಿರೋ ವಿಚಾರಗಳ ಬಗ್ಗೆ ಅಂತ. ಈ ನಡುವೆ
ಈ ಒಂದು ಕಡೆ ಸ್ನ್ಯಾಕ್ಸು ಆಯಿತು, ಇನ್ನೊಂದು ಕಡೆ ಟೀನೂ ಆಯಿತು. ಟೀ ಒಂದು ಕಡೆ ಬಸ್ತಿದ ಮೇಲೆ ಕುಡಿದ್ವಿ. ಈ ವಿಡಿಯೋದ ಉದ್ದೇಶ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ನಾನು ಯಾರನ್ನು ಹೀಯಾಳಿಸ್ಬೇಕು ಅಂತ ಆಗಲಿ, ಇಲ್ಲ ನಾನು ಇಷ್ಟೊಂದು ಕೆಲಸ ಮಾಡಿ ನನ್ನ ಗಂಡ ಮಕ್ಕಳಿಗೆ ಏನಪ್ಪ ಹೆಲ್ತಿಯಾಗಿ ಊಟ ಮಾಡ್ತೀನಿ ಅಂದರೆ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂತ ಅಂದರೆ, ನಾವು ಅಂದರೆ ಬೇರೆಯವ್ರು ನೀವು ಎಲ್ಲನೂ ಮಾಡ್ತೀರಾ, ನಾವು ನಮ್ಮ ಮಕ್ಕಳನ್ನ ಅಷ್ಟು ಮಾಡಿ ಸಾಕಿಲ್ಲ ಅನ್ನೋ ಥರ ಎಕ್ಸ್ಪ್ರೆಷನ್ ಮಾಡ್ತಾರೆ. ಅವ್ರಿಗೆ ಮಾತ್ರ ಈ ವಿಡಿಯೋ ತಲುಪಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಚಾರಗಳ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.